ಒಂದು 4 ವರ್ಷ ಆದಮೇಲೆ ನಾನಿವಾಗ ಒಂದು ಮ್ಯಾಕ್ ಬುಕ್ ಪ್ರೋ ತಗೋತಾ ಇದ್ದೀನಿ. ಹೆಚ್ಚು ಕಡಿಮೆ 2.5 ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕಿ ಒಂದು ಲ್ಯಾಪ್ಟಾಪ್ನ ತಗೋತಾ ಇದ್ದೀನಿ. ಒಂದು ಅಪ್ಗ್ರೇಡ್ ಬೇಕಾಗಿತ್ತು, ಅದಕ್ಕೆ ಬುಕ್ ಮಾಡಿದ್ದೀನಿ. ಸೊ ಈಗ ಸೀದಾ ನಾವು ಎಲ್ಲಿಗೆ ಹೋಗೋಣ? ಆ್ಯಪಲ್ ಅಫಿಷಿಯಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಇಂಡಿಯಾದಲ್ಲಿ 3-4 ಇರೋದಷ್ಟೇ ಆ್ಯಪಲ್ ಸ್ಟೋರು, ಅಫಿಷಿಯಲ್ ಸ್ಟೋರು. ಮುಂಬೈ, ಬ್ಯಾಂಗ್ಳೂರು, ಕೊಚ್ಚಿ ಇದೆಯಾ? ತಮಿಳ್ನಾಡಲ್ಲೂ ಇಲ್ಲ, ಆ ಕಡೆ ಎಲ್ಲೂ ಇಲ್ಲ. ಆ್ಯಂಡ್ ನೋಡೋಣ, ಅದು ಒಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಆ ಬಾಕ್ಸ್ ಯಾವಾಗ ಓಪನ್ ಮಾಡ್ತೀನಿ ಅನ್ನೋದು ಒಂದು ಕಾತರತೆ ಇದೆ. ಹೆಂಗಿತ್ತು ನೇಪಾಳ ಹೆಂಗಿತ್ತು ರಾಮ್ರಾ? ಸೆನ್ಸಿಟಿವ್ ಇತ್ತು, ಮತ್ತೆ ಚೆನ್ನಾಗಿತ್ತು. ಕಲಿಯುವಂತ ಪಾಠಗಳು ತುಂಬಾ ಇತ್ತು. ನಮ್ಮ ದೇಶಕ್ಕೆ, ನಮ್ಗೆ ನಾವು ಯಾಕೆ ಹಿಂಗಾಗಬಾರ್ದು ಅಲ್ವಾ ಜಂಜಿಗಳು. ಒಂದು ರಾಮ್ರೋ, ನಾನು ಪ್ಲಾನ್ ಹೆಂಗಿತ್ತು ಅಂತಂದ್ರೆ ಚೀನಾ ಮುಗಿಸ್ಕೊಂಡು ಟಿಬೆಟ್ ಮೇಲೆ ಬಂದು ಹಂಗೆ ಬರೋಣ ಅಂತಾನೆ ನೇಪಾಳ ಆಕ್ಚುಲಾಗಿ ಸ್ಟ್ರೈಕ್ ಟೈಮ್ಗೆ ನೇಪಾಳಕ್ಕೆ ಬರೋ ಪ್ಲಾನ್ ಇದ್ದಿದ್ದು ನಂದು. ಆಮೇಲೆ ಏನಾಯ್ತು, ಟಿಬೆಟ್ ವೀಸಾಗೆಲ್ಲ ಒಂದ್ ಸ್ವಲ್ಪ ಹಿಂಸೆ ಆಗುತ್ತೆ, 4-5 ದಿನ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರ, ಅದಕ್ಕೋಸ್ಕರ ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಒಳ್ಳೆ ರೆಸ್ಪಾನ್ಸು, ನನಗ್ ಖುಷಿ ಆಯ್ತು. ಬಟ್ ಸಂಹೌ ಹಿಚೈಕಿಂಗ್ ಅಲ್ಲದೆ ಚೈನಾದಲ್ಲಿ ಟ್ರಾವೆಲ್ ಮಾಡಿದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಒಳ್ಳೆ ಸಖತ್ತಾಗಿರ್ತಿತ್ತು. ಬಟ್ ನಾನು ಚಾಲೆಂಜ್ ತರ ತಗೊಂಡಿದ್ನಲ್ಲ, ಆ ಹಳ್ಳಿಗಳೆಲ್ಲ ಮೀಟ್ ಮಾಡ್ಬೋದಿತ್ತು. ಆಕ್ಚುಲಿ ನೆಕ್ಸ್ಟ್ ಮತ್ತೆ ಹೋಗ್ತಾ ಇದ್ದೀನಿ, ವೀಸಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ರಾಮ್ರೋ, ಥ್ಯಾಂಕ್ ಯು ರಾಮ್ರೋ, ಬರ್ತೀನಿ ನಾನು. ಎಸ್ ಏಷ್ಯಾ ಟವರ್, ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ ಆಲ್ರೆಡಿ. ಮ್ಯಾಟ್ರ್ ಏನು ಅಂತಂದ್ರೆ, ಮೊನ್ನೆ ಬಂದು ಇಲ್ಲೇ ವಿಚಾರಿಸ್ಕೊಂಡು ಹೋದೆ. ಆಕ್ಚುಲಿ ನನ್ನ ಹತ್ರ ದುಡ್ಡಿರ್ಲಿಲ್ಲ, 2.5 ಲಕ್ಷ ಪಾಪ ವಿನಯ್ ಹಾಕೊಟ್ಟಿದ್ದಾರೆ ಅವ್ನ ಕ್ರೆಡಿಟ್ ಕಾರ್ಡಲ್ಲಿ. ನಮ್ಮ ಹತ್ರ ಏನಿರುತ್ತೆ ಅದು ಹೆಲ್ಪ್ ಮಾಡ್ತೀವಿ. ಬಟ್ ಯಾರು ಹಂಗೆ ಕೊಡಲ್ಲ. ಕ್ರೆಡಿಟ್ ಕಾರ್ಡ್ನ ತಗೊಂಡು ಹೋಗ್ಬಿಟ್ಟು ಆಯ್ತು ತಗೋ ಆಮೇಲೆ ನೋಡೋಣ ಅಂತಂತಂದ. ಅಣ್ಣ ಯಾವ ಕಡೆ ಅಣ್ಣ? ಬೇಸ್ಮೆಂಟ್ ಪಾರ್ಕಿಂಗ್. ನೋಡಿ ಇವಾಗ ಪಾರ್ಕಿಂಗ್ ಮಾಡ್ತಾ ಇದ್ದೀನಿ ಆಯ್ತಾ. ಪಾರ್ಕಿಂಗು ಇದು ತುಂಬ ಚೆನ್ನಾಗಿದೆ. ಸೊ ನಾವೀಗ ವಿದೇಶಗಳಲ್ಲೆಲ್ಲ ನೋಡ್ತೀವಲ್ಲ, ಆ ಥರದ ಪಾರ್ಕಿಂಗ್ ಇದು. ಸೊ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ವೈಟ್ಗೆ ಕರೆಕ್ಟಾಗಿ ಇದ್ರ ಮೇಲೆ ನಿಲ್ಲಿಸ್ಬಿಟ್ರೆ, ಈಗ ಇನ್ ಕೇಸ್ ಏನಾದರೂ ಗಾಡಿಗಳು ಜಾಸ್ತಿ ಆದರೆ ಇದನ್ನ ಮೇಲ್ಗಡೆಗೆ ಏರಿಸ್ಬಿಡ್ತಾರೆ. ಅಂದರೆ ಕೆಳಗಡೆ ಒಂದು ಪಾರ್ಕಿಂಗ್ ಆಯಿತು, ಮೇಲ್ಗಡೆ ಒಂದು ಪಾರ್ಕಿಂಗ್ ಆಯಿತು. ನಾವು ಹೋಗ್ಬೇಕಾಗಿರೋ ಆಪಲ್ ಸ್ಟೋರ್ ನೋಡಿ ಅಲ್ಲಿದೆ. ಏನೋ ಹೇಳ್ತಿದ್ರು, ತುಂಬ ಪ್ರೀಮಿಯಂ ಗ್ಯಾಜೆಟ್ಸ್ ಲೋಗೋ, ಒಂದು DJI, ಒಂದು ಆಪಲ್. ಈಗ ಕೆಳಗಡೆ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ, ಒಳ್ಳೆ ಆ್ಯಂಬಿಯನ್ಸ್ ಸಿಗ್ತದೆ ಮಾತ್ರ. ಮಾಲಲ್ಲ ಇದು, ಬೇರೆ ಲೆವೆಲ್ ಫೀಲೇ ಕೊಡ್ತಾ ಇದೆ. ನಾನು ಸುಮಾರು ಮಾಲ್ಗಳಿಗೆ ಹೋಗಿದ್ದೀನಿ ಅಲ್ವಾ, ಇದು ಒಂಥರ ಸಖತ್ತಾಗಿದೆ ಅಲ್ವಾ, ಏನೋ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು. ಆಮೇಲೆ ಎಲ್ಲ ಲೈವ್ಲಿಯಾಗಿ ಮಾಡಿದ್ದಾರೆ, ಅದು ಸಖತ್ತಾಗಿರೋದು. ಸೊ ನಾವಿವಾಗ ಬಂದಿದ್ದೀವಿ ಆಪಲ್ ಸ್ಟೋರ್ ಹತ್ರಕ್ಕೆ. ಒಳಗಡೆಗೆ ಹೋಗಿ ಪರ್ಚೇಸ್ ಮಾಡೇ ಬಿಡೋಣ. ಆಲ್ರೆಡಿ ಪಿಕಪ್ ಬಂದಿರುತ್ತೆ, ಯಾಕೆಂದರೆ ನಮಗೆ ಸ್ಕ್ಯಾನ್ ಕೋಡ್ನ ಕಳಿಸಿದ್ದಾರೆ ಅಂತಂದರೆ ಆಲ್ರೆಡಿ ಆರ್ಡರ್ ರೆಡಿ ಇರುತ್ತೆ ಅಂತ ಅಲ್ವಾ. ಈ ಡಿಸ್ಪ್ಲೇಲಿ ಇಟ್ಟಿರೋ ಪೀಸ್ಗಳನ್ನ ನೋಡೋಕ್ಕೆ ಬಂದಿದ್ದೀವಿ. ಏನೈತೆ ಗುರು ಇದು, ಏಕೆ ಡಿಲೀಟ್ ಮಾಡಬೇಕಾ? ಇದು 16 ಇಂಚು, ಇದು 14 ಇಂಚು. ಸೊ ಈಗ ನಾನು ಬುಕ್ ಮಾಡಿರೋದು 14 ಇಂಚು ಮ್ಯಾಕ್ ಬುಕ್ ಪ್ರೋ ವರ್ಷನ್ ಆ ಕಡೆ ಇದೆ. ಇದು ಏರ್ ವರ್ಷನ್. ಇದು ನೋಡಿ ಅಲ್ಲಿ ಇವರು ಟ್ರೈನಿಂಗು ಕೊಡ್ತಾ ಇದ್ದಾರೆ. ನೀನು ಟ್ರೈನಿಂಗ್ ತಗೊಂಡೇನು? ಮತ್ತೆ ಅದನ್ನ ತೋರ್ಸಕ್ಕೆ ಬಂದ ಎಲ್ರದ್ದು. ಥ್ಯಾಂಕ್ ಯು. ನೀನು ಈ ವಿಡಿಯೋ ನೋಡಿಲ್ಲ ನೀನು, ಇರೋ ಯಾವ ವಿಡಿಯೋ ನೋಡಿದ್ಯಾ? ಬರೀ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸುಮ್ಮನೆ ಇದೆಯಾ? ಸಬ್ಸ್ಕ್ರೈಬ್ ಅಷ್ಟೇ ಮಾಡಿದ್ಯಾ ನೋಡು. ಏನೋ ಎಷ್ಟು ನೀವು ಎಷ್ಟೋ ಜನ ಹಿಂಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವೀಡಿಯೋ ನೋಡ್ತಾ ಇಲ್ಲ ಅಂದರೆ ನಿಮ್ಗೆ ವೀಡಿಯೋನೇ ತೋರಿಸಲ್ಲ. ಇದೆಲ್ಲ ಎಂತೆಂಥ ಸೀರೀಸು ಗೊತ್ತೇನೋ. ನೀನು ಲಾಸ್ಟ್ ನಾನು ವೀಡಿಯೋ ನೋಡಿರೋದು ಯಾವಾಗ ಗೊತ್ತಾ? 1 ವರ್ಷ ಹಿಂದೆ ಅನಿಸುತ್ತೆ. ನೀನು ನೋಡಿಲ್ಲ ಯಾವುದೂ, ಕಳ್ಳ. ಅಷ್ಟೇ ಬಿಡಿ, ಇರಲಿ, ತೊಂದರೆ ಇಲ್ಲ. ನೋಡು, ನಾಲೆಜ್ ಇರೋಂಥದ್ದು ನೋಡು. ಈಗ ಇವೆಲ್ಲ ಚೈನಾ ಸೀರೀಸ್ ಇವೆಲ್ಲ ನೋಡು, ಒಳ್ಳೆ ನಾಲೆಜ್ ಸಿಗುತ್ತೆ. ದೇಶ ಹೆಂಗಿದೆ ಅಂತ ತಿಳ್ಕೊಬೋದು ನೀನು.
ಅಲ್ವಾ? ಯಾವ ಕಲರು? ನಾನು ಬುಕ್ ಮಾಡಿರೋದು ಬ್ಲ್ಯಾಕ್ ಕಲರ್. ಅದೇ ಹಾಂ ನೋಡಿ ಈ ಥರ ಇರುತ್ತೆ. 14 ಮ್ಯಾಕ್ಬುಕ್ ಪ್ರೋ ಇಷ್ಟು ಬರುತ್ತೆ. ಈ ಲ್ಯಾಪ್ಟಾಪ್ಗೆ 2.5 ಲಕ್ಷ. 16 ಏನಾಗುತ್ತೆ ಅಂತಂದರೆ ನನಗೆ ಟ್ರಾವೆಲಲ್ಲಿ ಇದ್ದಾಗ ಟ್ರಾವೆಲ್ ಫ್ರೆಂಡ್ಲಿ ಇರಲ್ಲ ಅಲ್ವಾ? ಸೊ ಅದಕ್ಕೆ ನೋಡಿ ಇದನ್ನು ತಗೊಂಡಿದ್ದೀನಿ. ದೊಡ್ಡದಾಗಿರುತ್ತೆ. ಇದು ನೋಡಿ ಇಷ್ಟು ದೊಡ್ಡದಿದೆಯಲ್ಲ, ಸೊ ಇದರಿಂದ ಏನಾಗುತ್ತೆ, ನಾನು ಬ್ಯಾಗಲ್ಲಿ ಹಾಕೊಬೇಕು ಅಂತಂದ್ರೂ ರಿಸ್ಕು. ಇದಾದರೆ ಪುಟ್ಟಕ್ಕಿದೆ, ರಪ್ ಅಂತ ತಗೊಂಬಿಡ್ಬೋದು. ಮೇಡಮು ಅವ್ರಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಹೆಂಗೆ ಆ್ಯಪನ್ನು ನಾನು ಯೂಸ್ ಮಾಡಬೇಕು ಅಂತ. ಸೊ ಆ ಥರ ವರ್ಡ್ಸ್ ಬೆಸ್ಟ್ ಇನ್ ಇಯರ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಹಾರ್ಟ್ ರೇಟ್ ಕೂಡ ಕೊಡ್ತಾ ಇದ್ದಾರೆ ಇವಾಗ, ಅದೇ ಪ್ಲಸ್ ಪಾಯಿಂಟ್. ಸರಿ, ನಮ್ದು ಹಂಗೆ ವಿಚಾರಿಸೋಣ. ಕೊಟ್ಬಿಟ್ರೆ ಈಗಲೇ ಪಿಕಪ್ಪು ಇಲ್ಲೇನೆ ಕೊಟ್ಟೇ ಬಿಡ್ತಾರೇನೋ. ನಾನು ಯಾಕೆ ಈ ಪ್ರಾಡಕ್ಟ್ನ ಹೋಮ್ ಡೆಲಿವರಿ ತಗೊಳ್ದೆ ಸ್ಟೋರಲ್ಲೇ ಬಂದು ಪಿಕಪ್ ಮಾಡಬೇಕು ಅಂತ ಅನ್ಕೊಂಡೆ ಅಂತಂದ್ರೆ, ಇದು ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ಓಪನ್ ಆಗಿರ್ತಕ್ಕಂಥ ಆಪಲ್ನ ಮೊಟ್ಟ ಮೊದಲ ಅಫಿಷಿಯಲ್ ಸ್ಟೋರ್ ಆಗಿರುತ್ತೆ. ಆಪಲ್ನ ಅಫಿಷಿಯಲ್ ಸ್ಟೋರ್ಸ್ಗಳು ಒಂದು ಡೆಲ್ಲಿನಲ್ಲಿದೆ, 2ನೇದು ಮುಂಬೈಯಲ್ಲಿದೆ, 3ನೇದು ಬೆಂಗಳೂರಲ್ಲಿ ಓಪನ್ ಆಗಿದೆ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಆಪಲ್ನ ಅಫಿಷಿಯಲ್ ಸ್ಟೋರ್ ಅಂತ ಅನ್ಸ್ಕೊಂಡಿರೋ ಈ ಒಂದು ಸ್ಟೋರ್ ಅನ್ನ ನಾನ್ ನಿಮಗೆ ತೋರಿಸಿದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಈ ಆಪಲ್ನ ಅಫಿಷಿಯಲ್ ಸ್ಟೋರ್ ಅಲ್ಲಿ ಎಲ್ಲಾ ರೀತಿಯ ಪ್ರಾಡಕ್ಟ್ಸ್ ಗಳು, ಗ್ಯಾಡ್ಜೆಟ್ಸ್ ಗಳು, ಅಸೆಸರೀಸ್ ಗಳು ಸಿಗುತ್ತೆ. ಅದ್ರ ಜೊತೆಗೆ ನಾವು ಆರ್ಡರ್ ಮಾಡಿರೋಂತ ಪ್ರಾಡಕ್ಟ್ ಅನ್ನ ಇಲ್ಲಿ ಬಂದು ಪಿಕಪ್ ಕೂಡ ಮಾಡ್ಕೊಬಹುದಂತ ಫೆಸಿಲಿಟಿ ಇರುತ್ತೆ. ಅದಲ್ಲದೆ ಆಪಲ್ನ ಟ್ರೈನ್ಡ್ ಅಫಿಷಿಯಲ್ಸ್ ಗಳಿಂದ ನಮಗೆ ಇಲ್ಲಿ ಆಪಲ್ ಪ್ರಾಡಕ್ಟ್ ಗಳನ್ನ ಹೆಂಗೆ ಯೂಸ್ ಮಾಡಬೇಕು, ಯಾವ ರೀತಿ ಇದರಿಂದ ಕೆಲಸಗಳನ್ನ ಮಾಡಬಹುದು ಅನ್ನೋ ಕಂಪ್ಲೀಟ್ ಟ್ರೈನಿಂಗ್ ಅನ್ನ ಫ್ರೀ ಆಗಿ ಕೂಡ ಕೊಡ್ತಾರೆ. ಮುಂದೊಂದು ದಿನಗಳಲ್ಲಿ ಆಪಲ್ನ ಇನ್ನಷ್ಟು ಅಫಿಷಿಯಲ್ ಸ್ಟೋರ್ಗಳು ಬೆಂಗಳೂರಲ್ಲಿ ಓಪನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಆಪಲ್ ಪ್ರಾಡಕ್ಟ್ಗಳನ್ನ ತುಂಬಾ ಬಳಸ್ತಾರೆ. ಅಂಡ್ ಜೊತೆಗೆ ಇದರ ಒಂದು ಬ್ರ್ಯಾಂಡ್ ಒಂದು ಲೆವೆಲ್ಗೆ ಹೆಸರನ್ನು ಕೂಡ ಮಾಡಿದೆ. ಅಂತ ಬ್ರ್ಯಾಂಡು ಇವತ್ತು ಬೆಂಗಳೂರಲ್ಲಿ ಅವರು 2-3 ಸ್ಟೋರ್ನ ಓಪನ್ ಮಾಡಬೇಕು ಅಂತ ಐಡಿಯಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರು ಟೆಕ್ನಾಲಜಿಗೆ ಎಷ್ಟು ದೊಡ್ಡ ಪ್ರಾಮುಖ್ಯತೆ ಇರ್ತಕ್ಕಂಥ ಜಾಗ ಆಗಿದೆ ಅಂತ. ನಾನು ಮೊದಲೆಲ್ಲ ಈ ತರ ಆಪಲ್ ಪ್ರಾಡಕ್ಟ್ಗಳು ಕಾಸ್ಟ್ಲಿ ಆಗಿರ್ತಕ್ಕಂಥದ್ದನ್ನ ತಗೊಂಡಾಗ ಅವ್ರಗಳನ್ನ ಬೈಕೋತಾ ಇದ್ದೆ, ಅಲ್ಲ ಇಷ್ಟೆಲ್ಲ ದುಡ್ಡು ಕೊಟ್ಟು ಯಾಕೆ ಇವರೆಲ್ಲ ತಗೋತಾರೆ ಇದನ್ನ, ಇಂಥ ಅವಶ್ಯಕತೆ ಏನಿದೆ ಅಂತ. ಆದ್ರೆ ಒಂದಷ್ಟು ಆಪಲ್ ಪ್ರಾಡಕ್ಟ್ಗಳನ್ನ ಇತ್ತೀಚೆಗೆ ನಾನು ಉಪಯೋಗ ಮಾಡಿದ್ಮೇಲೆ ಗೊತ್ತಾಗಿದ್ದು, ಗಾಳಿ ಬಂದಾಗ ತೂರ್ಕೊಬೇಕು ಅಂತ. ಹೌದು, ಈ ಪ್ರಾಡಕ್ಟ್ಗಳು ತಾವು ಮಾಡಂತ ಕೆಲಸಗಳನ್ನ ಅದ್ಭುತವಾಗಿ ಬೇಗ ಬೇಗ ಮುಗಿಸ್ಕೊಡುತ್ತೆ. ಹಾಗಾಗಿ ಟೈಮ್ ಇಸ್ ಮನಿ ಅಂತ ಕರೀತಾರೆ. ಆ ಮನಿನ ಸೇವ್ ಮಾಡ್ತಕ್ಕಂಥ ಈ ತರದೊಂದು ಕಿಲ್ಲರ್ ಪ್ರಾಡಕ್ಟ್ ನ ನನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಅದಕ್ಕೆ 2.5 ಲಕ್ಷ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ಮ್ಯಾಕ್ಬುಕ್ ಪ್ರೋನ ನಾನು ಬುಕ್ ಮಾಡ್ಕೊಂಡೆ. ಆಲ್ರೆಡಿ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿದೆ. ನಾವು ಆ್ಯಕ್ಚುಲಿ ಬುಕ್ ಮಾಡಿರೋದು 1 ಲ್ಯಾಪ್ಟಾಪ್ ಅಲ್ಲ, 2 ಲ್ಯಾಪ್ಟಾಪು. ಯಾರ್ಯಾರಿಗೆ ಅಂತಂದರೆ ಕಿರಣನ್ಗೆ 2 ಲ್ಯಾಪ್ಟಾಪು, ಕರೆಕ್ಟಾ? ಹೌದು, 2 ಕಿರಣ್. 2 ಕಿರಣ್. ಯಾಕೆಂದರೆ ಇವರು ಕಿರಣೆ, ನಾವು ಕಿರಣೆ. ಆ್ಯಕ್ಚುಲಿ ಕಿರಣ್ ಬ್ರೋ ಮತ್ತು ನಾನು ಇಬ್ಬರೂ ಸ್ಟೂಡೆಂಟ್ ಆಫರಲ್ಲಿ ಬುಕ್ ಮಾಡಿದ್ವಿ, ರೈಟ್? ಸೊ ಸ್ಟೂಡೆಂಟ್ ಆಫರಲ್ಲಿ ಬುಕ್ ಮಾಡಿದ್ರೆ ಏನೇನು ಆಫರ್ ಸಿಗುತ್ತೆ, ಏನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವಿವಾಗ ಬ್ರೋ ಹೋಗೋಣ, ತಗೊಳ್ಳೋಣಲ್ಲ? ಬಾವಿನಿ, ಲೆಟ್ಸ್ ಗೋ. ಆ್ಯಕ್ಚುಲಿ ಆಪಲ್ ಅವರು ನಮಗೆ ಅವ್ರದ್ದು ಸ್ಕ್ರೀನ್ ಕೋಡ್ ಕೊಟ್ಟಿದ್ದಾರೆ, QR ಕೋಡು. ಯಾ ಎಸ್. ಸೊ 2 ಕೊಟ್ಟಿದ್ದೀವಿ, 2 ಸೇರಿಸಿ ಒಟ್ಟಿಗೆ ಪಿಕಪ್ ತಗೊಳ್ಳೋದು ಇವಾಗ. ಓಕೆ ಓಕೆ. Yeah. We have a setup table there. Okay. I will create a setup request. Okay. So you can set it up there. Yeah? Yes. Thank you. Set. Thank you so much. ಸಖತ್ತಾಗಿ ಫೀಲ್ ಆಗ್ತಿದೆ ಅಂದರೆ ನನಗೆ. ಇಲ್ಲಿ ಮ್ಯಾಕ್ಬುಕ್ ಪ್ರೋ ಪ್ರೈಸ್ ಎಷ್ಟಿದೆ? 2,21,500 ರೂಪಾಯಿ MRP. ನಿಜ ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂತಂದರೆ, ಎಷ್ಟು ವರ್ಷದ ಕನಸು ಗೊತ್ತಾ. ಆ್ಯಕ್ಚುಲಿ ಮ್ಯಾಕ್ಬುಕ್ ಎಲ್ಲ ನೀವು ಅಷ್ಟು ಸುಲಭವಾಗಿ ತಗೋಬೇಕು ಅಂತಂದರೆ ಆಗಲ್ಲ. ಅದು ಲೈಕ್ ಓಕೆ, ದುಡ್ಡು ಒಂದು ಕಡೆ ಆದರೆ ಇನ್ನೊಂದು ಕಡೆ ದುಡ್ಡಿದ್ರೂ ಏನಕ್ಕೆ ಇಷ್ಟೆಲ್ಲ ಕಾಸ್ಟ್ಲಿ ನಮಗೆ ಬೇಕಾ ಅನಿಸುತ್ತೆ. ಬಟ್ ಸಮ್ಮವು ನನಗೇನೋ ಗೊತ್ತಿಲ್ಲ, ಈ ಸಲ ಧೈರ್ಯ ಮಾಡಿದೆ. ಯಾಕೆ ಅಂತಂದರೆ ನೀವು ನೋಡ್ತಾ ಇದ್ದೀರಾ, ನಾನು ಟ್ರಾವೆಲ್ಗೆ ಹೋದಾಗ ಆ ವೀಡಿಯೋಸ್ಗಳನ್ನೆಲ್ಲ ನಿಮಗೆ ಬೇಗ ಕೊಡೋಕ್ಕಾಗ್ತಾಯಿಲ್ಲ. ನಾನೆಲ್ಲೋ ಕಮಿಟ್ಮೆಂಟ್ನ ಮೀರ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅದಕ್ಕೆ ಮೇಜರ್ ಕಾರಣ ನನ್ನ ಲ್ಯಾಪ್ಟಾಪ್ ಸ್ಪೀಡ್ ಆಗದೆ ಇರೋದ್ರಿಂದನೂ ಕೂಡ. ಸೊ ಅದಕ್ಕೆ ಆದಂಗೆ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ವಿನಿ, ನಿಮಗೆ ಇನ್ನು ಕರೆಕ್ಟಾಗಿ 2 ತಿಂಗಳಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ? ಅಮೌಂಟು ಇ ಎಮ್ ಐ ಹಾಕಿದ್ದೀವಲ್ಲ,
ಆ್ಯಕ್ಚುಲಿ 2,38,000 ಅಲ್ವಾ ನಿನ್ನ ಕಾರ್ಡಲ್ಲಿ ಕಟ್ಟಾಗಿರೋದು? ದೇವ್ರೆ ಎಲ್ಲ ಒಳ್ಳೇದು ಮಾಡೋ ಮಹದೇಶ್ವರ. ಇಷ್ಟು ಟೈಮು ಒಂದು ಆ್ಯಪಲ್ ಕಂಪ್ಯೂಟ್ರನ್ನ ಅನ್ಬಾಕ್ಸ್ ಮಾಡ್ತಾ ಇರೋದು. ವಾವ್, ಇದರಲ್ಲೇ ಅರ್ಧ ಜನನ ಮರಳು ಮಾಡ್ಬಿಡ್ತಾರಲ್ಲ ಹಿಂಗೆಲ್ಲ. ಅಲ್ಲಲ್ಲ, ಹಿಂಗೆಲ್ಲ ಪ್ರೀಮಿಯಂ ಕೊಟ್ಟು ಇದೇ ಒಂದು ನಶೆ ಇದು. ಏ ಏ ಏ ಏ ಏ ಏ ಬ್ರೋ ಹಾಯ್. ಎಸ್, ಏನಿದೆ ಬ್ರೋ ಇದು? ಕಿರಣ್ ಬ್ರೋ, ಆ ಹೊಸದು ಅನ್ಬಾಕ್ಸ್ ಮಾಡೋ ಫೀಲೇ ಬೇರೆ. ಓಪನ್ ಮಾಡಲಾ? ಮಹದೇಶ್ವರ. ಅರೆ ಅಪ್ಪ ಎಷ್ಟು ಹ್ಯಾಂಡಿ ಆಗೈತಲ್ಲ. ಇದೇ ಇದರಲ್ಲಿ ಮೇಜರು. The first thing, have you heard about today Apple sessions as well? Little much. Yeah, so remember, if you want to learn more about the features that the MacBook has, we have a lovely session, they're completely free, so if you have free time, Okay. just, check out with us. Okay. So, if you want to set up, just click and press return. Press with Yeah, return. return. Okay. Perfect. And now we basically have to choose the language. So we can sit down because it's going to take Yeah, some time. yeah. So basically, you are explaining the things, what are the features and how to use the laptop, right? So they're going to be able to basically explain everything because it's one too many. So I can split here company. Okay. Perfect. So it's a brand new laptop. You never had one before. You have to click Setup as New. Okay. Do you have an Apple ID? Perhaps. Yeah, I have. Perfect. I'm going to log into our Wi-Fi. Oh. And you can hold it on your switch. ಅಂದರೆ ಆ್ಯಪಲ್ಲು ಹೊಸ್ದಾಗಿ ತಗೊಂಡಿರೋರಿಗೆ ಇವರೇ ಸೆಟಪ್ ಕೊಟ್ಬಿಡ್ತಾರೆ. ನಾವು ಡೀಸೆಲ್ ಕೊಡ್ತೀವಲ್ಲ. ತೆಗಿರಿ. ಯಾರು ಮಾಡ್ತಾ ಇರೋರು? ತೆಗಿರಿ ಈಗ. Can you use the same cable that you... ಎಸ್, ನೋಡಿ ಇಬ್ಬರದು ಒಂದೇ ಥರದ್ದು ಲ್ಯಾಪ್ಟಾಪು. ಕನ್ಫರ್ಮ್ ಇಮೇಲ್. ಓಕೆ. ಹೇ ಸಿರಿ, ಸೆಂಡ್ ಎ ಮೆಸೇಜ್. ಫೈನಲಿ ನೋಡಿ ಇವಾಗ ನಮ್ಮ ಮ್ಯಾಕ್ ಬುಕ್ ಆಲ್ರೆಡಿ ಆನ್ ಆಯಿತು. ಕಿರಣ್ ಬ್ರೋನು ಆನ್ ಮಾಡಿ ಸೈನಿನೂ ಮಾಡಿಬಿಟ್ರು. ನಂದಿನ ಸೈನಿನ್ ತಗೊಂಡಿಲ್ಲ. ಈಗ ಇದರಲ್ಲಿ ಆ್ಯಪ್ಸ್ಗಳು ಇದಿತ್ತು ನೋಡೋಣ. ಫೈನಲ್ ಕಟ್ ಪ್ರೋ ಇತ್ತು. ಫೈನಲ್ ಕಟ್ ಪ್ರೋ ಆ್ಯಕ್ಚುಲಾಗಿ ನನಗೆ ಬೇಕಾಗಿದ್ದು ಇದಿದೆ. I tend to walk this way. Because Yeah. I'm going to Battersea, just walking. So yeah. ಆ್ಯಂಡ್ ಚೆನ್ನಾಗೈತೆ ಅದನ್ನೇ. ಡಿಡ್ ಯು ಲೈಕ್? ಎಸ್, ಥ್ಯಾಂಕ್ಸ್ ಟು ಯು. ಅಲ್ಲಿ ಇವಾಗ ಆಪಲ್ ಮುಂದೆ ನಿಂತ್ಕೊಂಡು ಒಂದು ಆಪಲ್ನ ಫೋಟೋ ತೆಗೆಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಎಲ್ಲ ಬಿಗ್ ಪೀಪಲ್ಲು ಒನ್ಲಿ ಆಪಲ್ ಅಷ್ಟೇ ಇನ್ಮೇಲೆ. A few moments later. ಪಾಸ್ವರ್ಡ್ ಇಟ್ಟಿಲ್ಲ ಇದು. ಓ ಇಲ್ಲ ಇಟ್ನ ಪಾಸ್ವರ್ಡು ಇಟ್ಟಿದ್ದೀನಿ. ಅದೇನದು? ಇಲ್ಲ ಸಪ್ರೇಟ್ ಪಾಸ್ವರ್ಡ್ ಇರುತ್ತೆ. ತಂದಿದ್ದ ದಿನನೇ ಲಾಕ್ 3 ಸರಿ ಹಾಕಿದ್ರೆ ಲಾಕ್ ಆಗುತ್ತೆ. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ ಕಾಪಾಡಯ.